ಅಯ್ಯೋ ಮಯ 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 ಏನಾಯ್ತಮ್ಮ? ಅಯ್ಯೋ ಏನಾಯ್ತಮ್ಮ? ನೋಡ್ಕೊಂಡು ಬರೋದಲ್ವೇನೆ? ಅಯ್ಯೋ ನೋಡ್ತಿದೆ ಅಮ್ಮ. ಬಿದ್ಬಿಟ್ಟೆ ಕಾಲ್ ಜಾರಿ. ಅಮ್ಮ ಒಳ್ಳೆ ಶಕುನ ಬಿಡು. ಏನಮ್ಮ ನೋಡ್ಕೊಂಡು ಬರೋದಲ್ವಾ? ಎಲ್ಲೇಟಾಯ್ತು? ಅಯ್ಯೋ ಮಾಯಾ ಏನಾಯ್ತು? ಏನಾಯ್ತು? ನೋಡಪ್ಪ, ಬರ್ತಾ ಕಾಲ್ ಜಾರಿ ಬಿದ್ಬಿಟ್ಟಿದ್ದಾಳೆ. ಒಳಗಾಯ ಆಗಿರ್ಬೇಕು. ಅಲ್ಲ ಮಾಯಾ, ಒಂಚೂರು ನೋಡ್ಕೊಂಬರೋದಲ್ವೇನಮ್ಮ? ಕೋದಂಡ, ನೀನ್ ಯಾಕೆ ಅಲ್ಲಿಗೆ ಹೋದೆ? ಬಾಯಿ ಕಡೆ. ಸರಿ, ನಾನು ಹೋಗಿ ಒಂದ್ ಲೋಟ ನೀರ್ ತಗೊಂಡ್ಬರ್ತೀನಿ. ಹುಷಾರ್. ನೀವಿರಿ ಒಂದ್ ನಿಮಿಷ. ಅಕ್ಕ ಒಂಚೂರು ನೀರ್ ತಗೊಂಬ ಅಕ್ಕ. ಕೋದಂಡ, ಅವಳಕ್ಕೂ ನೀರ್ ತರ್ಬೇಕು. ಏನಾಗಿದೆ ಅಂತ? ಅವಳೇನ್ ಚಿಕ್ಕವಳ? ಏನೋ ಕಾಲ್ ಜಾರ್ ಬಿದ್ದಿದ್ದಾಳೆ, ಸರಿ ಹೋಗುತ್ತೆ ಬಿಡು. ಅಪ್ಪ ನೀವಾದ್ರೂ. ಕೋದಂಡ, ನಿನ್ನ ಕೆಲಸ ಇಲ್ಲ ಅಂದ್ರೆ ಹೋಗಿ ರೆಸ್ಟ್ ಮಾಡು. ಈಗಲೇ ಹೋಟ್ಲಿಂದ ಬಂದಿದ್ಯಾ, ಸ್ವಲ್ಪ ಸುಸ್ತಾಗಿರುತ್ತೆ, ಹೋಗು. ಅಷ್ಟು ಅರ್ಜೆಂಟ್ ಅಂತಂದ್ರೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡು. ಇರು ಮಾಯಾ, ನಾನೇ ನೀರು ತಗೊಂಡು. ಇರಿ ಇರಿ ಒಂದ್ ನಿಮಿಷ, ನಾನೇ ತರ್ತೀನಿ. ಏನಮ್ಮ ಇದು, ಅಷ್ಟು ಗೊತ್ತಾಗಲ್ವಾ? ನಿಧಾನಕ್ಕೆ ಬರಕ್ ಆಗಲ್ವಾ? ತಗೊಳ್ಳಿ. ಕೊಡಪ್ಪ, ಕುಡಿ ಕುಡಿ. ಅಯ್ಯೋ, ಏನಾಗಲ್ಲ ಏನಾಗಲ್ಲ, ಕುಡಿಲಿ. ಹುಷಾರು ಹುಷಾರು. ಇದ್ದಳು, ಹುಷಾರು. ಕೈ ಕೊಡು. ಒಂದ್ ಕೆಲಸ ಮಾಡಿ, ನೀವ್ ಈ ಕಡೆ ಹಿಡ್ಕೊಳ್ಳಿ, ನಾನು ಆ ಕಡೆ ಹಿಡ್ಕೊತೀನಿ. ಬಾಪ, ಮೆತ್ತಿಗೆ. ಮೆತ್ತಿಗೆ. ಏನ್ ಮಾಯಾ ನೀನು? ತಿರ್ಗು. ಒಂಚೂರು ನಿಧಾನಕ್ಕೆ ನೋಡ್ಕೊಂಡು ನಡೆಯೋದಲ್ವಾ? ಹುಷಾರು. ಕಾಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ? ನಿಧಾನಕ್ಕೆ ಹೆಜ್ಜೆ ಇಡು. ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ನಡೀರಿ. ಇವಳಿಗೇನಾದ್ರೂ ಬೇಕಿದ್ರೆ ತಿನ್ನೋಕ್ ಮಾಡ್ಕೊಡಿ. ಸರಿನಪ್ಪ. ಏನಾದ್ರೂ ಸಹಾಯ ಬೇಕಿದ್ರೆ ಹೇಳಿ. ಆಯ್ತು. ಹುಷಾರು. ನಾಯಿ ಬಲ ಡೊಂಕು ಅಂತ ಅಷ್ಟಿಲ್ದೆ ದೊಡ್ಡೋರು ಹೇಳಿದಾರ. 2 ದಿನ ನೆಮ್ಮದಿಯಾಗಿ ನಿದ್ದೆ ಮಾಡ್ದೆ, ನನ್ ಗಂಡ ಬದಲಾಗ್ಬಿಟ್ಟಿದ್ದಾನೆ ಅಂತ. ಮತ್ತೆ ತೋರಿಸ್ತವ್ರೆ ತಂಬುದ್ದಿನ. ಏನೋ ಯಾರಿಗೂ ಇಲ್ಲ ಮಗಳು, ಇವ್ರೊಬ್ಬರಿಗೆ ಮಗಳಿರೋ ತರ ಆಡ್ತಾರೆ. ಏ ವಂಶಿ, ತಗೊಳ್ಳೆ ಹಣ್ಣು ತಿನ್ನೆ. ಬೇಕಾಗಿಲ್ಲ ಅಮ್ಮ, ಬೇಕಾದ್ರೆ ನೀನೇ ತಿನ್ಕೋ. ಹಾ, ಮಧ್ಯಾಹ್ನ ಊಟ ಮಾಡಿಲ್ಲ, ಹಸ್ಕೊಂಡಿರ್ತೀಯ ಅಂತ ಹಣ್ಣು ಕೊಡಕ್ ಬಂದ್ರೆ ನನ್ ಮೇಲೆ ಕೋಪ ತೋರಿಸ್ತ್ಯಾ? ಕೋಪ ತೋರ್ಸೋರ್ ಮೇಲೆ ತೋರ್ಸೆ, ನನ್ ಮೇಲೆ ಯಾಕೆ ತೋರಿಸ್ತ್ಯಾ? ಅದೇನೋ ಹೇಳ್ತಾರಲ್ಲ, ಎತ್ತಿಗ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕಿದ್ರು ಅಂತ. ಹಾಗಾಯ್ತು ನಿನ್ ಕತೆ. ತಿಂದ್ರೆ ತಿನ್ನು, ಬಿಟ್ರೆ ಬಿಡು. ಅಪ್ಪ ಮಗಳಿಬ್ಬರಿಗೂ ಕೋಪಕ್ಕೇನ್ ಕಡಿಮೆ ಇಲ್ಲ. ನೋಡು ಎಷ್ಟು ಚೆನ್ನಾಗಿದೆ ಹಣ್ಣು. ನಿಮ್ಮಮ್ಮ ಚೆನ್ನಾಗಿ ಹಚ್ಚಿದ್ದಾಳೆ. ತಗೊಳ್ಳೋ, ತಿನ್ನು. ಇದಕ್ಕೇನ್ ಕಮ್ಮಿ ಇಲ್ಲ. ಯಾಕೋ ಬೆಳಗ್ಗೆಯಿಂದ ಊಟ ಮಾಡಿಲ್ಲ? ಊಟದ ಮೇಲೆ ಯಾರೋ ಕೋಪ ಮಾಡ್ಕೊಳ್ತಾನೇನು? ತಗೊಳ್ಳೋ, ಹಣ್ಣು ತಿಂದು. ಸುಮ್ನೆ ಹೋಗಪ್ಪ, ಇವಾಗ ಬೆಣ್ಣೆ ಹೆಚ್ಚಕ್ ಬರ್ಬೇಡ. ನಾನೇನಪ್ಪ ಮಾಡ್ದೆ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಅಂತ ಭಯ ಆಯ್ತಪ್ಪ. ತಪ್ಪ. ಭಯ ಆಗೋದು ಸಹಜನೇ ರೀ. ಅದಕ್ಕೆ ಅಡ್ಗೆ ಮನೆಗೆ ಹೋಗ್ಬೇಡ, ಅಡ್ಗೆನೇ ಮಾಡ್ಬೇಡ ಅನ್ನೋದು ಎಷ್ಟು ಸರಿ? ಅಲ್ಲ ರೀ, ಈಗಿನ ಕಾಲದ ಹೆಣ್ಮಕ್ಳಿಗೆ ಮ್ಯಾಗಿ ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ. ಅಂಥದ್ರಲ್ಲಿ ನನ್ ಮಗಳು ಅಡ್ಗೆ ಕಲಿತೀನಿ, ಅಡ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವ್ ಹೀಗಾಡ್ತಿರಲ್ಲ. ಹೌದಾ ಪುಟಿ? ಅದು ಕೋಪನ ಅಲ್ಲ. ಮತ್ತೆ ನಿಜ ಹೇಳಿ,
ನಿಮ್ಗೆ ನನಗ್ ಮದ್ವೆ ಮಾಡ್ಕೊಡಕ್ ಇಷ್ಟ ಇದೆಯೋ ಇಲ್ವೋ? ಯಾಕೆ ಪುಟ್ಟಿ ಹಂಗ್ ಕೇಳ್ತೀಯಾ? ಮತ್ತಿನ್ನೇನಪ್ಪ, ಮಾತೆತ್ತಿದ್ರೆ ಸಾಕು. ಅದು ಬೇಡ ಇದು ಬೇಡ, ಅಡ್ಗೆ ಬಂದ್ರೆ ಮಾತ್ರ ಮದ್ವೆ ಆಗ್ಬೇಕು ಅಂತ ಏನಿಲ್ಲ ಅಂತ ಏನಾದ್ರೂ ಒಂದ್ ಕಾರಣ ಹುಡುಕಿ ಕೊನೆಗೆ ಮದ್ವೆಗೆ ಹೋಗಿ ನಿಲ್ಲಿಸ್ತೀರಾ.